ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಅಲೆ ಇದೆ. ಹೋದ ಕಡೆಯಲ್ಲೆಲ್ಲ ಜನ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆಯನ್ನ ಕೊಟ್ಟಿರೋದು. ಗ್ಯಾರಂಟಿ ನ್ಯೂಸ್ ಜೊತೆಗೆ ಆರ್.ಬಿ. ತಿಮ್ಮಾಪುರ ಮಾತಾಡಿದ್ದಾರೆ. ನಾವು ಜನರಿಗೆ ಎಂದಿಗೂ ಪೊಳ್ಳು ಭರವಸೆ ಕೊಟ್ಟಿಲ್ಲ. ಕೃಷ್ಣೆಗಾಗಿ ಭೂಮಿ ಕಳೆದುಕೊಂಡವರಿಗೆ ಹಣ ಕೊಟ್ಟಿದ್ದು ನಾವು. ಮೆಡಿಕಲ್ ಕಾಲೇಜು ಮಾಡಿದ್ದು ನಾವು. ಅಭಿವೃದ್ಧಿ ಅಂದ್ರೆ ರಸ್ತೆ ಅಲ್ಲ, ಸರ್ವರಿಗೂ ಅನುಕೂಲ ಆಗುವ ರೀತಿ ಕೆಲಸ ಮಾಡಬೇಕು. ನಾವು ಒಂದು ಸಮುದಾಯದ ಪರ ಇಲ್ಲ, ನಮಗೆ ಎಲ್ಲರೂ ಒಂದೇ. ಬಿಜೆಪಿಯಿಂದ ಬಾಗಲಕೋಟೆ ಅಭಿವೃದ್ಧಿಗೆ ತೊಂದರೆ ಆಗಿದೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್.ಬಿ. ತಿಮ್ಮಾಪುರ ಅವರನ್ನ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಸಚಿವರು ಕೇಳೋಣ ಬನ್ನಿ. ಬಾಗಲಕೋಟೆ ಬೈ ಎಲೆಕ್ಷನ್ ರಣಕಣ ಬಹಳಷ್ಟು ಜೋರಾಗಿ ಸಾಗ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ ಅವರು ನಮ್ಮ ಜೊತೆ ಇದ್ದಾರೆ. ಮತ್ತೆ ಬಾಗಲಕೋಟೆ ಜನತೆ ಬುದ್ಧಿವಂತರು, ಅವ್ರು ಯಾವಾಗಲೂ ಅಭಿವೃದ್ಧಿ ಪರವಾಗಿರ್ತಕ್ಕಂಥವ್ರು. ಸರ್ಕಾರ ಇದೆ, ಅಭಿವೃದ್ಧಿ ಕೆಲಸಗಳಾಗ್ತವೆ, ಆದ್ರಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹಾಕೋಣ ಅಂತಕ್ಕಂಥ ನಾನು ಹೋದಲ್ಲೆಲ್ಲ ನನಗೆ ಹೇಳ್ತಕ್ಕಂಥದ್ದು. ಯಾಕೆ ಅಂತಕ್ಕಂಥ ಮಾತನ್ನು ನಾವು ಕೇಳಿದಾಗಿಲ್ಲ, ಸರ್ಕಾರ ಇನ್ನೂ ಇದೆಯಲ್ಲ, ಯಾರಿಗೋ ಒಬ್ಬರಿಗೆ ಆರಿಸಿ ಕಳಿಸಿ ಒಂದು ಎಮ್.ಎಲ್.ಎ. ಮಾಡಿ ಅಲ್ಲಿ ಕೂತ್ಕೋಬಹುದು. ಅಭಿವೃದ್ಧಿ ಇದರಲ್ಲಿ ನಮ್ಮ ಬಾಗಲಕೋಟೆ ಬರಬೇಕಾದ್ರೆ ಮೇಟಿ ಅವ್ರ ಕುಟುಂಬಕ್ಕೆ ಬಹಳ ಹತ್ತಿರವಾದಂತ ಸಿಎಂ ಅವರು ಇದಾರೆ. ಆದ್ರಿಂದ ಇಲ್ಲಿ ನಾವು ಗೆದ್ದಿಸಿದೀವಿ ಅಂದ್ರೆ ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತವೆ. ಒಬ್ಬರನ್ನ ಕಳಿಸೋದ್ರಿಂದ ಇಲ್ಲಿ ಏನೂ ಆಗೋದಿಲ್ಲ. ಇವರು ಒಬ್ಬರು ಕೂತ್ಕೊಂಡು ವಿರೋಧ ಪಕ್ಷದಾಗ ಕೂತ್ಕೊಂಡ್ರೆ ಏನಾಗತ್ತೆ, ಸರ್ಕಾರಕ್ಕೇನು ಧಕ್ಕೆ ಇರೋದಿಲ್ಲ. ಆದ್ರೆ ಅಭಿವೃದ್ಧಿ ಪರವಾಗಿರೋದ್ರಿಂದ ಅವರು ಬಾಗಲಕೋಟೆ ಜನತೆ ಕಾಂಗ್ರೆಸ್ ವೋಟ್ ಹಾಕೋಣಂತಕ್ಕಂಥ ಚರ್ಚೆ ಇವತ್ತು ನನ್ನ ಜನ ಮಾತನಾಡ್ತಕ್ಕಂಥ. ಸರ್, ನೀವು 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ 3 ವರ್ಷಗಳಿಂದ ಜಾರಿ ಮಾಡಿದಿರಾ. ಅಷ್ಟೇ ಯಶಸ್ವಿಯಾಗಿ ಈ ಉಪಚುನಾವಣೆಯಲ್ಲಿ ಮತದಾರರು ನಿಮ್ಮ ಕೈ ಹಿಡಿತಾರೆ, ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸ್ತಾರೆ ಅನ್ನುವಂತಹ ಲೆಕ್ಕಾಚಾರಗಳಿದಾವೆ ಸರ್? 100% ಇದೆ. ನಾವು ಹೋದಲ್ಲೆಲ್ಲ ಕುಟುಂಬದ ಯಜಮಾನಿಗಳು ಹೇಳ್ತಕ್ಕಂಥದ್ದು, ಅನ್ನ ಕೊಟ್ಟಿದ್ದೀರಿ, ನಮಗೆ ಬೆಳಕು ಕೊಟ್ಟಿದ್ದೀರಿ, ಅಡ್ಡಾಡುವಂತ ಶಕ್ತಿ ಕೊಟ್ಟಿದ್ದೀರಿ, ತಿಂಗಳಿಗೆ ನಮ್ಮ ಮನೆ ಖರ್ಚಿಗಾಗ 2,000 ರೂಪಾಯಿ ಕೊಡ್ತಿದ್ದೀರಿ. ಯಾವ ಸರ್ಕಾರ ಇಂಥದ್ದು ಮಾಡಿದೆ? ಯಾವ ಸರ್ಕಾರದಿಂದನೂ ಇದು ಸಾಧ್ಯ ಇಲ್ಲದನ್ನು ಕಾಂಗ್ರೆಸ್ದವ್ರು ಮಾಡಿದಿರಿ. ಇದನ್ನ ನೀವು ಬಡವರಿಗೆ ಅಭಿವೃದ್ಧಿ ಪರವಾಗಿ, ಅಭಿವೃದ್ಧಿ ಅಂದ್ರೆ ಸೋಷಿಯಲ್ ಜಸ್ಟಿಸ್, ಸೋಷಿಯಲ್ ಇದರಲ್ಲಿ ನಾವು ಇವತ್ತು ಬದಲಾವಣೆ ತರ್ತಕ್ಕಂಥದ್ದು, ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ ದೊಡ್ಡ ಅಭಿವೃದ್ಧಿ ಕೆಲಸ ತಾವು ಮಾಡಿದ್ದೀರಿ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ತಾರೆ. ಆದ್ರಿಂದ ಗ್ಯಾರಂಟಿ ನಮ್ಮನ್ನು ಗ್ಯಾರಂಟಿ 100% ಹಿಡಿಯುತ್ತೆ. ಸರ್, ನೀವು ಪಂಚ ಗ್ಯಾರಂಟಿಗಳ ಮೂಲಕ ಹೇಳ್ತಾ ಇರುವಂತದ್ದು ಸೋಷಿಯಲ್ ಜಸ್ಟಿಸ್ ಕೊಡೋ ಸಲುವಾಗಿ ಇದು ಕೇವಲ ಒಂದು ಸಮುದಾಯಕ್ಕೆ ಕೊಟ್ಟಂತಹ ಯೋಜನೆಗಳಲ್ಲ, ಎಲ್ಲಾ ಸಮುದಾಯಗಳಿಗೂ ಬಡವರಿಗೂ ಕೂಡ ಅನ್ವಯ ಆಗುತ್ತೆ ಅಂತ ಹೇಳ್ತೀರಾ. ಮತ್ತೊಂದ್ ಕಡೆ ಬಿಜೆಪಿ ಅವರು ಇದರಿಂದ ಅಭಿವೃದ್ಧಿ ಆಗ್ತಿಲ್ಲ ಅನ್ನುವಂಥದ್ದನ್ನೇ ಇವತ್ತಿನ ಬೈ ಎಲೆಕ್ಷನ್ ಅಲ್ಲೂ ಕೂಡ ಅಜೆಂಡಾವಾಗಿ ಇಟ್ಕೊಂಡಿರುವಂತದ್ದು. ಅವ್ರಿಗೆ ಅಭಿವೃದ್ಧಿ ಅಂದ್ರೆ ಏನನ್ನು ವ್ಯಾಖ್ಯಾನ ಏನಿದೆ ಅಲ್ಲ, ಅದೇ ಹಂಗಿದೆ. ಎಲ್ಲ ಜಾತಿಯ ಬಡವರಿಗೆ ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು, ಅವ್ರ ಶಕ್ತಿ ಕೊಡ್ತಕ್ಕಂಥದ್ದು, ಅವರು ಬಡವರು ಇವತ್ತು ನಾವು ಸ್ವಾಭಿಮಾನದಿಂದ ಬದುಕನ್ನ ನಡೆಸಬಹುದು ಅಂತಕ್ಕಂಥ ಶಕ್ತಿ ಕೊಟ್ಟಿದ್ರೆ ಕಾಂಗ್ರೆಸ್. ಇದು ಅಭಿವೃದ್ಧಿ ಅಲ್ಲೇನು? ಇದು ಅಭಿವೃದ್ಧಿ ಅಲ್ಲ. ಬರೀ ರೋಡ್ ಮಾಡಿದ್ರೆ ಅಷ್ಟೇ ಅಭಿವೃದ್ಧಿನ? ಕಟಾರ್ ಮಾಡಿದ್ರೆ ಅಷ್ಟೇ ಅಭಿವೃದ್ಧಿನ? ಅಭಿವೃದ್ಧಿ ಇದು ಅಭಿವೃದ್ಧಿ, ಇದು ದೊಡ್ಡ ಅಭಿವೃದ್ಧಿ. ಇದು ಬಡವನಿಗೆ ಶಕ್ತಿ ಕೊಡ್ತಕ್ಕಂಥದ್ದು ದೊಡ್ಡ ಅಭಿವೃದ್ಧಿ. ಬಾಗಲಕೋಟೆಗೆ ಏನು ಸಾಕ್ಷಿ ಗುಡ್ಡೆ ಹಾಕಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆಗಳನ್ನು ಕೂಡ ಕೆಲ ನಾಯಕರುಗಳು ಇಡ್ತಾ ಇದ್ದಾರೆ. ಅದು ಬಿಜೆಪಿಯಲ್ಲಿ ಬಂದಂತವರು, ಪ್ರಚಾರಕ್ಕೆ ಬಂದಂತವರು ಹೇಳ್ತಾ ಇರುವಂತದ್ದು. ಕಾಂಗ್ರೆಸ್ ಅವ್ರ ಬಳಿ ನಾವು ಇಂಥದ್ದನ್ನ ಮಾಡಿದೀವಿ ರಾಜ್ಯದ ಜನರಿಗೆ, ಬಾಗಲಕೋಟೆ ಜನರಿಗೆ ಅಂತ ಹೇಳ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಏನಿದಾವೆ ಸರ್ ಅಂತ? ನಾವು ನೋಡ್ರಿ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿವಿ, ಆಯ್ತಾ? ಅದ್ರ ಜೊತೆಗೆ ಮೆಡಿಕಲ್ ಕಾಲೇಜ್ ತಂದಿದ್ದೀವಿ. ಏನು ಸಾಕ್ಷಿ ಗುಡ್ಡೆ ಬೇಕು ಇವ್ರಿಗೆ? ಇವ್ರೇನ್ ಮೆಡಿಕಲ್ ಕಾಲೇಜ್ ನಾವು 13 ಒಳಗ ನಾವು ಆಯ್ಕೆ ಆದಾಗ ಇದನ್ನ ಸಾಹೇಬರು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಅದನ್ನ ಅಲ್ಲಿವರೆಗೆ 4 ವರ್ಷ ಇವ್ರ ಅಧಿಕಾರದಾಗಿದ್ರಲ್ಲ, ಏನ್ ಮಾಡಿದ್ರು ಇವರು?
ಆದ್ರೆ ಮತ್ತೆ ನಾವು ಬಂದಾಗ ಇವತ್ತು ಮೆಡಿಕಲ್ ಕಾಲೇಜ್ ಆಯ್ತು. ಮೆಡಿಕಲ್ ಕಾಲೇಜು ಸಾಕ್ಷಿಗುಡ್ಡೆ ಅಲ್ಲೇನು. ಕೃಷ್ಣಾ ಮೇಲ್ದಂಡೆ ಯೋಜನೆ ರೈತರಿಗೆ ಎಷ್ಟು ತೊಂದರೆ ಇತ್ತು. ಇವ್ರು ಆ ಕಡೆ ನೋಡ್ಲೇ ಇಲ್ಲ, ರೈತರನ್ನು ನೋಡ್ಲಿಲ್ಲ, ಈ ಕಡೆ ಬಾಗಲಕೋಟೆನೂ ನೋಡ್ಲಿಲ್ಲ. ಬಾಗಲಕೋಟೆ ಏನು ಚಂಡೀಗಢ ಮಾಡ್ತೀವಿ ಅಂದ್ರೆ 4 ವರ್ಷದಲ್ಲಿ ಏನ್ ದುಡ್ಡು ಕೊಟ್ಟಿದ್ದಾರೆ ಇವರು. ಜನರಲ್ಲಿ ತಪ್ಪು ತಿಳುವಳಿಕೆ ಕೊಡ್ತಕ್ಕಂಥದ್ದು ಇವ್ರದ್ದು ಏನಿದೆಯಲ್ಲ. ಚಂಡೀಗಢ ಮಾಡೋರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ. ಗಟರ್ ನೋಡ್ರಿ, ನಾವು ಬಂದ ನಂತರ 1200 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ವಿ. ಇವ್ರೇನ್ ಮಾಡಿದ್ರು, ಅವಾಗ ಎಷ್ಟು ಹಣ ಬಿಡುಗಡೆ ಮಾಡಿದ್ರು ಹೇಳಿ. ಟೆಂಡರ್ ಕೊಟ್ಟು ಹೋಗುದು ಬೇರೆ, ಹಣ ಇಲ್ಲದೆ ಟೆಂಡರ್ ಕೊಡುದು ಬೇರೆ. ಬಟ್ ಹಣ ಬಿಡುಗಡೆ ಮಾಡತಕ್ಕಂಥವ್ರು ನಾವು ಮಾಡಿದೀವಿ. 1200 ಕೋಟಿ ರೂಪಾಯಿ ಬಿಟಿಡಿ ಕಟ್ಸಿದೀವಿ. ಕಾರ್ಪಸ್ ಫಂಡ್ ನಲ್ಲಿ ನಾವು ತಗೊಂಡಿವಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಮತ್ತೆ 200 ಕೋಟಿ ರೂಪಾಯಿನ ಇವತ್ತು ರಿಲೀಸ್ ಮಾಡಿದ್ವಿ, ಮತ್ತೆ ಕೊಡ್ತಾ ಇದ್ದೀವಿ. ಕಾರ್ಪಸ್ ಫಂಡ್ ಯಾವ ರೀತಿ ಬೇಕು, ಇಲ್ಲಿ ಏನೇನು ತೊಡಕುಗಳಿದೆ ಆವಾಗ ಹಣ ಬಿಡುಗಡೆನೆ ಮಾಡ್ತಾ ಇದ್ದೀವಿ. ನಾವೇ ಅಭಿವೃದ್ಧಿ ಮಾಡಿದವರು ಬಾಗಲಕೋಟೆ ಡ್ಯಾಮ್ ನಾವು ಗೇಟ್ ಹಾಕಿದ ನಾನೇ ತಿಮ್ಮಾಪುರ, ಅವಾಗ ನಾನೇ ಮಂತ್ರಿ ಇದ್ದೆ. ಮತ್ತೆ ರೈತರಿಗೆ ಹಣ ಕೊಡ್ತಕ್ಕಂಥದ್ದು, ಎಕರೆಗೆ 40 ಲಕ್ಷ ನೀರಾವರಿಗೆ, 30 ಲಕ್ಷ ಒಣ ಬೇಸಾಯಗೆ ನಾವು ಕೊಟ್ಟು ಇವತ್ತು ರೈತರಿಗೆ ನಾವು ಬಾಗಲಕೋಟೆ ರೈತರು ನಾವು ಸಹಾಯ ಮಾಡಲಿಲ್ಲ. ಇದು ಸಾಕ್ಷಿಗುಡ್ಡೆ ಅಲ್ಲ. 525.25 ನಾವು ನೀರು ನಿಲ್ಲಿಸಬೇಕಂತೇಳಿ ಆರ್ಡರ್ ಆಗಿದೆ. ಗೆಜೆಟ್ ನೋಟಿಫಿಕೇಶನ್ ಮಾಡಲಾರ್ದೆ ಇವ್ರು ಇಟ್ಕೊಂಡ್ರು ನಾವು ರೈತರಿಗೆ, ಸಂತ್ರಸ್ತರಿಗೆ ಹಣ ಕೊಡ್ತಾ ಇದ್ದೀವಿ. ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡಲಾರ್ದ ಇವ್ರು ಏನ್ ಸಾಕ್ಷಿ ಗುಡ್ಡೆ ಬಿಡ್ತಾರೆ? ಇಂಥದೇ ಸಾಕ್ಷಿ ಗುಡ್ಡೆ ಬಿಡೋದು ಇವ್ರು. ನಾವು ಅದಿನ್ನೂ ಬಂದಿಲ್ಲ, ಆದ್ರೆ ದುಡ್ಡು ಕೊಡ್ತಾರೆ. ನಾವು ನಾಳೆ ಕೋರ್ಟ್ನಲ್ಲಿ ನಮ್ಗೆ ತೊಂದರೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಇವತ್ತು ಇಂದಿರಾಜಿ ಅವರಿದ್ದಾಗ ರಾಷ್ಟ್ರಗಳಲ್ಲಿ ನೀರಾವರಿ ತೊಂದರೆ ಬಂದಾಗ, ನದಿಗಳ ಜೋಡಣೆಗಳ ಕೆಲಸ ಅಥವಾ ನೀರಿನ ಸಮಸ್ಯೆಗಳು ಬಂದಾಗ ಇಂದಿರಾಜಿ ಮಧ್ಯಸ್ಥಿಕೆ ವಹಿಸಿ ಬಗೆಹರಿಸಿದ್ದಾರೆ. ಇವ್ರದ್ದು ಪಕ್ಷ ಅದಾವಲ್ಲ, ಯಾಕೆ ಬಗೆಹರಿಸ್ತಾ ಇಲ್ಲ? ಇವ್ರದ್ದೇನು ಸಾಕ್ಷಿ ಗುಡ್ಡೆ ಇದೆನಾ? ಮತ್ತೇನ್ ಬೇಕು ಇವ್ರ ಸಾಕ್ಷಿ ಗುಡ್ಡೆ? ಹಾಗಾದ್ರೆ ನಿಮ್ ಪ್ರಕಾರ ಬಾಗಲಕೋಟೆಗೆ ಬಿಜೆಪಿ ಅವ್ರು ಏನು ಮಾಡಿಲ್ವ ಸರ್? ಏನೇನೂ ಮಾಡಿಲ್ಲ. ನಾವೇ ಅಭಿವೃದ್ಧಿ ಮಾಡೋರು, ನಾವೇ ಮೆಡಿಕಲ್ ಕಾಲೇಜ್ ತಂದೀವಿ, ನಾವೇ ಜನರಿಗೆ ಇವತ್ತು ರೈತರಿಗೆ ದುಡ್ಡು ಕೊಡ್ತಾ ಇದ್ದೀವಿ. ಸುಳ್ಳು ಅವ್ರು ಭಾರಿ ಸಾಕ್ಷಿ ಗುಡ್ಡೆ ಅಂದ್ರೆ ಸುಳ್ಳು ಹೇಳುದು. ಮತ್ತೆ ಕಾಂಗ್ರೆಸ್ಗೆ ಪ್ರತಿ ಬಾರಿನೂ ಕೂಡ ಅಧಿಕಾರಕ್ಕೆ ಬಂದಾಗ ಕೈ ಹಿಡಿದಿರುವಂತದ್ದು ಅಹಿಂದ ಮತಗಳು. ಈ ಬಾರಿ ಬಾಗಲಕೋಟೆಯಲ್ಲಿ ಅಹಿಂದ ಮತಗಳು ಒಗ್ಗಟ್ಟಾಗಿ ಕಾಂಗ್ರೆಸ್ ಪರ ನಿಂತ್ಕೊಳ್ತಾವ. ಆ ಭರವಸೆ ತಿಮ್ಮಾಪುರ ಅವ್ರಿಗಿದೆಯಾ? ಅಹಿಂದ ಮತಗಳು ಬಿಡಿ, ಗ್ಯಾರಂಟಿಗಳು ನಾವು ಎಲ್ಲರಿಗೂ ಕೊಟ್ಟಿವಿ. ಎಲ್ಲ ಜಾತಿ, ಎಲ್ಲ ಧರ್ಮ ಎಲ್ಲರಿಗೂ ಕೊಟ್ಟಿವಿ. ನಾವು ಇಡೀ ಎಲ್ಲ ಜಾತಿಯವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ನಾಟ್ ಓನ್ಲಿ ಅಹಿಂದ, ಯಾರು ಎಜುಕೇಟೆಡ್ ಜನ ಇದ್ರೆ, ಯಾರಿಗೆ ಇಲ್ಲಿ ಕಾಂಗ್ರೆಸ್ ಏನ್ ಮಾಡಿದೆ ಅನ್ನೋ ಭಾವನೆಗಳನ್ನ ತಿಳ್ಕೊಂಡಿದ್ರೆ ನಮಗೆ ಹುಟ್ಟು. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಸರ್, ಅವರು ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ತಪ್ಪಿತು ಅನ್ನುವಂಥದ್ದನ್ನೇ ಬಿಜೆಪಿ ಅವರು ಇವತ್ತು ಅಸ್ತ್ರ ಮಾಡ್ಕೊಂಡಿದ್ದಾರೆ. ಅವ್ರ ಹತ್ರ ವೋಟ್ ಹಾಕಿಸ್ಕೊಳ್ತಾರೆ, ಅವ್ರಿಗೆ ಟಿಕೆಟ್ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು. ಅದು ಎರಡೂ ಕಡೆನೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋದು. ಮತ್ತೊಂದು, ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ನಡ್ಕೊಡ್ತಾ ಇರುವಂತಹ ರೀತಿ ಸರಿಯಿಲ್ಲ ಅನ್ನುವಂಥದ್ದನ್ನ ಪ್ರಚಾರದಲ್ಲೂ ಕೂಡ ಹೇಳ್ತಿದ್ದಾರೆ. ಇದು ನಿಮ್ಗೆ ಎಫೆಕ್ಟ್ ಆಗಲ್ವಾ ಅಂತ? ಅವ್ರು ಒಳ ಮೀಸಲಾತಿ ಒಳಗೆ ಏನ್ ಮಾಡಿದ್ರು? 56% ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ರು, ಇಲ್ಲೆಲ್ಲ ನಡೆದೋಯ್ತು. ಅದನ್ನೇ ನಂಬಿ ನಾವು ಒಳ ಮೀಸಲಾತಿ ತಂದೀವಿ. ಆ ಶೆಡ್ಯೂಲ್ 9 ಸೇರಿಸಿಲ್ಲ ಅಂದ್ರೆ ಇವತ್ತು ನಮ್ಮ ಕೋರ್ಟ್ನಾಗ ಸ್ಟೇ ಸಿಗ್ತಿರ್ಲಿಲ್ಲ. ಈ ಡ್ರಾಮಾ ಮಾಡೋದೇನೆ ಇವ್ರದ್ದು. ಶೆಡ್ಯೂಲ್ 9 ಸೇರಿಸಬೇಕಾಗಿತ್ತು ಇವರು. ಒಳ ಮೀಸಲಾತಿ ಇವ್ರದ್ದು ಇದೇ ಕೊಡುಗೆನಾ? ಯಾಕೆ ಸೇರಿಸಲಿಲ್ಲ? ಜನರಿಗೆ ಮೋಸ ಮಾಡಿದಂಗ ಅಲ್ಲಿನವರು. ಅಂದ್ರೆ 23ಕ್ಕೂ ಮೊದಲು ಬಿಜೆಪಿ ಅವರು ಮಾಡಿದ್ದು ಜನರಿಗೆ ಮೋಸ ಮಾಡಿದ್ದು ಅಂತ ತಾವು ಮೋಸ ಮಾಡಿದ್ದಾರೆ. ಶೆಡ್ಯೂಲ್ 9 ಸೇರಿಸಿದ್ರೆ ತಾನೇ ಎಲ್ಲರಿಗೂ ಸರಿಯಾದ ನ್ಯಾಯ ಸಿಗುತ್ತೆ. ಶೆಡ್ಯೂಲ್ 9 ಇಲ್ಲ ಅನ್ನೋ ದೃಷ್ಟಿಯಿಂದ ನಮಗೆ ಈಗ ನಾವು ಒಳ ಮೀಸಲಾತಿ 27%ಗಳ ನಾವು ತಗೊಂಡ್ ಬಂದದ್ದು. 17, 15 ಪ್ಲಸ್ 7 ಎಷ್ಟಾಯ್ತು? 7, 3, 24 ಆಗದು. ಅಷ್ಟು ರೇಷಿಯೋ ಮೇಲೆ ನಾವು ಇವತ್ತು ರಿಸರ್ವೇಶನ್ ಕೊಟ್ಟು ಬಿಟ್ಟಿವಿ. ಅಲ್ಲಿ ಶೆಡ್ಯೂಲ್ 9 ಸೇರಿಸೇ ಇಲ್ಲ ಇವರು. ಅದಕ್ಕೆ ಕೋರ್ಟ್ನಾಗ ಸ್ಟೇ ಸಿಗಕ್ಕೆ ಯಾರು ಕಾರಣ? ಬಿಜೆಪಿ ಅವರೇ ಕಾರಣ. ಇವ್ರು ಮಾಡಿದ ತಪ್ಪಿನಿಂದ ನಾವು ಇವತ್ತು ಒದ್ದಾಡ್ತಾ ಇದ್ದೀವಿ. ಒಳ ಮೀಸಲಾತಿಯಲ್ಲಿ ಎಲ್ಲ ಜಾತಿ ಜನಾಂಗದವರಿಗೆ
ನ್ಯಾಯ ಕೊಡ್ತೀವಿ ಯಾವುದೇ ಜಾತಿಗೆ ಅನ್ಯಾಯ ಮಾಡಿಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಭಾವನೆ ಇಲ್ಲ. ಸ್ವಲ್ಪ ತಡ ಆಗ್ಬೋದು. ಯಾರಿಂದ ತಡ ಆಗೈತೆ ತಿಳಿನಲ್ಲ. ಇವ್ರೇನು ಒಳ ಮೀಸಲಾತಿ ಸರ್ಕಾರ ನಿಲುವು ತಪ್ಪತ್ತೆ, ಅವ್ರ ಸರ್ಕಾರ ನಿಲುವು ತಪ್ಪು, ನನ್ನ ಸರ್ಕಾರ ನಿಲುವುದಲ್ಲ. ಅಲ್ಲ, ಈಗ ಈ ಸರ್ಕಾರದಲ್ಲೂ ಕೂಡ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತಿತ್ತು, ಅಷ್ಟೊತ್ತಿಗೆ ನೀತಿ ಸಂಹಿತೆ ಬಂತು. ಚರ್ಚೆ ಅಲ್ರಿ, ನಾವು ಅಸೆಂಬ್ಲಿ ಪಾಸ್ ಆಗಿದೆ, ಗವರ್ನರ್ ಸೈನ್ ಮಾಡಿದ್ದಾರೆ, ಈ ಶೆಡ್ಯೂಲ್ 9 ಸೇರಿಸಿಲ್ಲ ಅಂತೇಳಿ ನಮ್ಗೆ ಕೋರ್ಟ್ ಸ್ಟೇ ಸಿಕ್ತು. ಇವ್ರು ಮಾಡಿದ ತಪ್ಪಿನಿಂದ ತಾನೇ ಒಳ ಮೀಸಲಾತಿಗೆ ತೊಂದರೆ ಆದದ್ದು ಏನ್ ನಮ್ಮಿಂದ ಆದಿದ್ದ? ಮೈನಾರಿಟಿ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ಒಂದ್ ಕಡೆ ಬಿಡ್ಲಿ, ದುಡ್ದಾರಲ್ಲ ಜೈಲ್ನಾಗ ಅದಾವ, ಅವ್ರನ್ನ ಬಿಡಿಸ್ಕೊಂಡು ಬಂದು ಅವ್ರ ಕಾರ್ಯಕರ್ತರ ನೋಡಕ್ ಹೇಳ್ರಿ. ನಮ್ಮನ್ನ ಬಿಡ, ನಮ್ಮ ವೋಟರ್ಸ್ ನಮ್ಗೆ ಗೊತ್ತದಾರೆ. ಎಷ್ಟು ಜನ ಈ ಬಿಜೆಪಿ ನಂಬಿ ಹುಡುಗರು, ಸಣ್ಣ ಹುಡುಗರು ಕಲ್ಲು ಉಗಿದು ಜೈಲ್ನಾಗ ಅದಾವೆ. ಕೆಲವು ಹುಡುಗ ನಾನು ನಿನ್ನೆ ಭೇಟಿಯಾಗಿದ್ದ, 8 ವರ್ಷ ಜೈಲಿನಿಂದ ಬಂದನ್ರಿ, ಆ ಕಡೆ ಕೈ ಮುಗಿದ ನಿಮ್ ಜೊತೆ ಸೇರಿನ್ರಿ ಅಂತ ಹೇಳಿದವ. ಬಿಜೆಪಿ ಅವರು ಅದನ್ನ ರಾಷ್ಟ್ರಭಕ್ತಿ ಅಂತಾರಲ್ಲ. ಜೈಲಿಗೆ ಹೋಗುದಾ? ಬಡವ್ರ ಮಕ್ಕಳು ಅಷ್ಟೇ ಜೈಲಿಗೆ ಹೋಗೋದು. ಇವ್ರ ಮಕ್ಕಳು ಹೋಗಿದಾರ ಒಬ್ರು ಮಕ್ಕಳ ಹತ್ರ? ಬಡವ್ರ ಕೈಗೆ ಯಾಕೆ ಕಲ್ಲು ಕೊಡುದಿವ್ರು? ಬಡವ್ರ ಮಕ್ಕಳು ಯಾಕೆ ಭವಿಷ್ಯ ಹಾಳು ಮಾಡೋದಿವ್ರು? ಅಧಿಕಾರ ಲಾಲಸಿಗಾಗಿ ಧರ್ಮಗಳ ಜಗಳ ಹಚ್ಚಿ ಇವ್ರ ಅಧಿಕಾರಕ್ಕೆ ಬಂದು ಅವ್ರನ್ನೂ ನೋಡಿಲ್ಲ, ಈ ಕಡೆ ಜಗಳ ಹಚ್ಚೋದು ಬಿಟ್ಟಿಲ್ಲ. ಇವ್ರು ಯಾವ ದೇಶಿ ಭಕ್ತರಿ? ನಾನ್ ದೇಶ ಭಕ್ತ, ಇವ್ರ್ಯಾವ ದೇಶ ಭಕ್ತ? ಸರ್, 2004ರಿಂದ ಇತ್ತೀಚೆಗಾದಂತಹ ಎಲ್ಲಾ ಚುನಾವಣೆಗಳು ಕೂಡ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಟಫ್ ಚುನಾವಣೆಗಳೇ ಆಗಿರುವಂತದ್ದು. ಯಾರಾಗಿದ್ರು ದೊಡ್ಡ ಅಂತರದಿಂದ ಗೆದ್ದಿಲ್ಲ. ಈ ಬಾರಿ ನಿಮ್ಮದೇ ನೇತೃತ್ವ, ನಿಮ್ಮದೇ ಉಸ್ತುವಾರಿ, ನಿಮ್ಮದೇ ಜವಾಬ್ದಾರಿ, ಯಾವ ಲೀಡಲ್ಲಿ ಗೆಲ್ಲಿಸ್ತೀರಾ? ಜನರ ಭಾವನೆಗಳು. ನಾನು ಪ್ರಚಾರಕ್ಕೆ ಹೋದಾಗ ಅವರು ಆರತಿ ತಗೊಂಡು ಬಂದು ಆರತಿ ಮಾಡಿ ನಮಗೆ ಶಾಲ್ ಹಾಕಿ ಮಾಲಿ ಹಾಕಿ ನಾನು ನಿಮ್ಮ ಹುಡುಗನ ಗತಿಸ್ತೀವಿ ಅಂತಕ್ಕಂಥ ಮಾತುಗಳನ್ನ ಕೇಳಿದಾಗ 25,000 ಕೆಳಗಡೆ ಅಂತೂ ನಾವು ಆಗೋದಿಲ್ಲ. 25,000 ಮೇಲ್ಪಟ್ಟು ಮತಗಳಿಂದ ನಾವು ಗೆಲುವು ಸಾಧಿಸ್ತೇವೆ. ಸರ್, ಈಗ 2023 ಚುನಾವಣೆಗೆ ಹೋದಾಗ ಮೇಟಿ ಅವರು ನನಗೆ ಅವಕಾಶ ಕೊಡಿ ಅಂತ ಕೇಳಿದ್ದು ಸರಿ. ಈಗ ಅವರ ಅಕಾಲಿಕ ಮರಣದಿಂದ ಬಂದಂತಹ ಚುನಾವಣೆ, ಈಗಲೂ ಕೂಡ ನಾವು ಆ ಕುಟುಂಬವನ್ನ ಯಾಕೆ ಬೆಂಬಲಿಸಬೇಕು ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಬರ್ತಾ ಇದಾವೆ. ಇದನ್ನೂ ಕೂಡ ಚುನಾವಣಾ ಅಜೆಂಡವಾಗಿ ಬಿಜೆಪಿ ಅವರು ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ರಿಯಾಕ್ಷನ್? ವಿಶೇಷವಾಗಿ ಎಲ್ಲ ಪಕ್ಷಗಳು ಅವ್ರ ಕುಟುಂಬದಲ್ಲಿ ತೀರು ಹೋದಾಗ ಅವ್ರ ಮನೆಯವರು ಕೊಡ್ತಕ್ಕಂಥ ವಾಡಿಕೆ ಎಲ್ಲ ಕಡೆ ಇದೆ. ಅವರು ಅದನ್ನೇ ಮಾಡಿದ್ದಾರೆ. ನಾವು ಕಾಂಗ್ರೆಸ್ನಲ್ಲಿ ಒಂದು ಪ್ರಿನ್ಸಿಪಲ್, ಆ ಫ್ಯಾಮಿಲಿಗೆ ಇನ್ನೊಂದು 2 ವರ್ಷ ಜನರು ಆರಿಸಿ ಕಳಿಸಿದ್ರಪ್ಪ, ಅದನ್ನು ಪೂರ್ಣಗೊಳಿಸಕ್ಕೆ ನಾವೀಗ ಅವ್ರಿಗೆ ಕೊಡಬೇಕು ಅಂತೇಳಿ ಕೊಟ್ಟಿದ್ದೀವಿ. ಆದ್ರಿಂದ ಏನ್ ತಪ್ಪು? ಇವ್ರು ಮಾಡಿಲ್ಲ, ನಾವೇ ಎಷ್ಟೇ ಮಾಡ್ತೀವ? ಅವ್ರು ಹೇಳುವುದೊಂದು ಮಾಡೋದೊಂದು. ಅವ್ರು ಮಾಡಿದ ತಪ್ಪು ನಾವು ಮಾಡಿದ ಸರಿನಾ? ಅವ್ರು ಮಾಡಿದ ಸರಿ ನಾವು ಮಾಡಿದ ತಪ್ಪನ? ಎಲ್ಲರೂ ಇದನ್ನೇ ಮಾಡ್ತಾರೆ. ಬಾಗಲಕೋಟೆ ಜನತೆ, ಇಲ್ಲಿ ಕೆಲವು ಇಂಡಸ್ಟ್ರಿಗಳು ಬರಬೇಕಂತಕ್ಕಂಥ ಭಾವನೆ ಇದೆ, ಟೂರಿಸಂ ಡೆವಲಪ್ಮೆಂಟ್ ಆಗಲಿ ಅಂತಕ್ಕಂಥ ಭಾವನೆ ಇದೆ. ಅದಕ್ಕೆ ಪೂರಕವಾದಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ. ಜನತೆ ನಮ್ಮನ್ನು ಕೈ ಹಿಡಿಯುತ್ತೆ, ಪ್ರಶ್ನೆನೇ ಇಲ್ಲ. ಸರ್, ಕಾಂಗ್ರೆಸ್ ಸರ್ಕಾರ ಬಂದಾಗ ಪರಿಹಾರ ಕೊಟ್ಟಿದ್ರೆ ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಇನ್ನೂ ಕೂಡ ಮುಳುಗಡೆ ಆಗಿರುವಂತಹ ಪ್ರದೇಶಗಳಿಗೆ ಬರಬೇಕಾಗಿರುವಂತಹ ಪರಿಹಾರದ ಹಣ ಬಾಕಿ ಇದೆ ಅನ್ನುವಂತ ಒಂದು ಕೂಗು ಈಗಲೂ ಕೂಡ ಹಲವು ರೈತರಲ್ಲಿದೆ. ಅದಕ್ಕೆ ಸ್ಪಷ್ಟವಾದಂತಹ ಒಂದು ಭರವಸೆಯನ್ನ ಕೊಡ್ತೀರಾ ಅಂತ? ಸ್ಪಷ್ಟವಾದ ಭರವಸೆ ಅಲ್ರಿ, ಚಕ್ಕೆ ಕೊಡಕ್ಕೆ ಹತ್ಬಿಟ್ಟಿವಿ. ಈ ಸಲ 3,000 ಮೇಲೆ ಚಿಲ್ಲರ ಬಜೆಟ್ದಲ್ಲಿ ಇಟ್ಕೊಂಡು ಅಡಿಷನಲ್ ಬಜೆಟ್ ನಾಳೆ ಸಪ್ಲಿಮೆಂಟರಿ ಬಜೆಟ್ ಮತ್ತೆ ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು. ಇವೆಲ್ಲ ವರ್ಕ್ಗಳಾಗಬೇಕಲ್ಲ, ಡಾಕ್ಯುಮೆಂಟ್ರಿ ಮತ್ತೊಂದು ವರ್ಕ್ಗಳಾಗಬೇಕಲ್ಲ. ಆದಂಗ ದುಡ್ಡು ಕೊಡ್ತೀವಿ, ನಮ್ ಬದ್ಧತೆ ಇದೆ. ಇವ್ರಂಗ್ ಸುಳ್ಳು ಹೇಳ್ಕೊಂಡು ಅಡ್ಡಾಡ್ತಕ್ಕಂಥದ್ದು ಆಗೋದಿಲ್ಲ. ಒಂದು ನೈಯಾ ಪೈಸಾ ಕೊಡ್ಲಾರ್ದಂತವ್ರು ಇವರು ನಮ್ಮ ಬಗ್ಗೆ ಮಾತಾಡ್ತಕ್ಕಂಥದ್ದೇನಿದೆ. ನಾವು ರೈತರ ಪರವಾಗಿದ್ದವ್ರು, ನಾವು ರೈತರು ನಮ್ಮ ಜೊತೆ ಇದ್ದಾರೆ, ಬಡವರು ನಮ್ಮ ಜೊತೆ ಇದ್ದಾರೆ. ಸರ್ವ ಜಾತಿ ಸರ್ವ ಧರ್ಮ ಎಲ್ಲವೂ ಕುವೆಂಪು ಅವರ ವಿಚಾರಧಾರೆಗಳಿಗೆ, ಸರ್ವ ಜನಾಂಗದ ಶಾಂತಿಯ ತೋಟ ಇರಬೇಕಂತಕ್ಕಂಥ ಕುವೆಂಪು ಅವರ ಭಾವನೆಗೆ, ಅವ್ರು ಹೇಳಿದಕ್ಕಂಥ ಮಾತುಗಳಿಗೆ ನಾವು ಬದ್ಧತೆ ತೋರಿಸೋರು. ಜಾತಿ ಧರ್ಮಗಳ ಸಂಘರ್ಷ ಇಲ್ಲ ನಮಗೆ. ಎಲ್ಲ ಜಾತಿ ಧರ್ಮಗಳು ಸಹೋದರಂತೆ ಬಾಳ್ತಕ್ಕಂಥದ್ದನ್ನ ನಾವು ಕಲಿಸ್ತಕ್ಕಂಥವ್ರು. ನಮ್ಮ ಹಿಂದುತ್ವ ಗಾಂಧೀಜಿ ಹಿಂದುತ್ವ, ನಮ್ಮ ಹಿಂದುತ್ವ ಬಸವಣ್ಣನ ಹಿಂದುತ್ವ, ನಮ್ಮ ಹಿಂದುತ್ವ ರಾಮಕೃಷ್ಣ ಪರಮಹಂಸರ ಹಿಂದುತ್ವ, ಇವರ ಹಿಂದುತ್ವ ಗೋಡ್ಸೆ ಹಿಂದುತ್ವ. ಜನರಿಗೆ ಗೊತ್ತಾಗಿದೆ ಗೋಡ್ಸೆ ಹಿಂದುತ್ವದಾಗ ಹೋಗೋದಿಲ್ಲ ಅಂತಕ್ಕಂಥ ಭಾವನೆ. ಇಲ್ಲಿ ಬಸವಣ್ಣನ ನಾಡಿದು, ಬಸವಣ್ಣ ತತ್ವ ಆದರ್ಶಗಳಿಗೆ ಬದ್ಧತೆ ತೋರಿಸ್ತಾ ಇದ್ದೀವಿ. ಗೋಡ್ಸೆ ಸಿದ್ಧಾಂತ ನಮಗೆ ಬೇಡ
ಅಂತಕ್ಕಂಥ ಭಾವನೆಯಲ್ಲಿ ಬಾಗಲಕೋಟೆ ಜನ ಇದ್ದಾರೆ. ಸರ್, ಬಿಜೆಪಿ ಅವರು ನಿನ್ನೆ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ, ಬಾಗಲಕೋಟೆ ಅಭಿವೃದ್ಧಿ ಪ್ರಣಾಳಿಕೆ. ನಿಮ್ದೇನ್ ಪ್ರಣಾಳಿಕೆ ಇದೆ? ಆ ಪ್ರಣಾಳಿಕೆಗೆ ಏನ್ ನಿಮ್ಮ ರಿಯಾಕ್ಷನ್? ನಾವು ಬಂದ್ರೆ 2 ವರ್ಷದಲ್ಲಿ ಬಾಗಲಕೋಟೆಯನ್ನ ಹಿಂದೆಂದೂ ಇಲ್ಲದೆ ಇರೋ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ. ಜನ ನೋಡಿದ್ರಲ್ಲ, ಇವ್ರು ಬಂದಾಗ ಏನ್ ಮಾಡ್ಯಾರ? ಇವ್ರೇನು ಹೊಸವ್ರು ಬರಕತ್ತಾರ? ಇಲ್ಲಿ 10 ವರ್ಷ MLA ಇದ್ದಾಗ ನೋಡ್ಯಾರ ಜನ ಏನ್ ಅಭಿವೃದ್ಧಿ, ಅವ್ರೇನ್ ಮಾಡ್ಯಾರ, ನಾವೇನ್ ಮಾಡೀವಿ ನೋಡೋಣ. ಗೋರೆಗಲ್ಲಿಗೆ ಹಚ್ಚಿ ಅದನ್ನೆಲ್ಲ ಜನ ನೋಡ್ತಾರೆ. ನಾವು ಹೆಚ್ಚು ಮಾಡಿದೀವಿ, ನಾವು ಅಭಿವೃದ್ಧಿ ಮಾಡಿದೀವಿ, ನಾವು ಮೆಡಿಕಲ್ ಕಾಲೇಜ್ ತಂದಿದ್ದೀವಿ. ಆದ್ರಿಂದ ಜನತೆ ಇದನ್ನೆಲ್ಲವನ್ನೂ ನೋಡ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚು ನನ್ನ ಮತದಾರ ಭಾವನೆಗಳಿಗೇನಿದೆ, ನಾನು ಅಮೂಲ್ಯವಾದ ಮತವನ್ನು ಹಾಕ್ತೀನಿ, ನನ್ನ ಗೌರವ ಸಿಗಬೇಕು, ಅಂತ ಜನಪ್ರತಿನಿಧಿ ಬೇಕು ಅಂತಕ್ಕಂಥದ್ದೇ ಜನರ ಭಾವನೆ. ನೀವು ಡ್ರ್ಯಾಗ್ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ನಿಮಗೆ ಸಿದ್ದರಾಮಯ್ಯ ಅವ್ರಿಗೆ, DK ಶಿವಕುಮಾರ್ ಅವ್ರಿಗೆ ಅಷ್ಟು ಸುಲಭ ಆಗಿರಲಿಲ್ಲ. ಆ ಎಲ್ಲ ಸಮಸ್ಯೆಗಳು ಬಗೆಹರಿದಿದ್ದಾವ? ಎಲ್ಲರೂ ಒಟ್ಟಾಗಿ ಹೋಗ್ತಾ ಇದಾರ? ಮೇಟಿ ಅವ್ರ ಮಕ್ಕಳು ಎಲ್ಲರೂ ಪ್ರಚಾರದಲ್ಲಿ ಇದಾರಲ್ಲ, ಏನ್ ಕಗ್ಗಂಟೇನಿರಲಿಲ್ಲ. ನಾವು ಮೇಟಿಯವ್ರ ಕುಟುಂಬಕ್ಕೆ ಕೊಡ್ತೀವಿ ಅಂತಕ್ಕಂಥದ್ದು ಮೊದಲೇ ಹೇಳಿಬಿಟ್ಟಿದ್ದೀವಿ. ಸಹಜವಾಗಿ ಒಟ್ಟು 4 ಜನ ಟಿಕೆಟ್ ಕೇಳಿದ್ರು. 4 ಜನ ಕರೆದು ಮುಖ್ಯಮಂತ್ರಿಗಳು ಏನಪ್ಪಾ ಅಂತ ಕೇಳಿದಾಗ 4 ಜನಕ್ಕೆ ನೀವು ಯಾರಿಗಾದ್ರೂ ಕೊಡಿ ಸರ್, ನಾವು ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲರೂ ಹೋಲ್ ಹಾರ್ಟೆಡ್ಲಿ ಡೇ ಅಂಡ್ ನೈಟ್ ಮೇಟಿ ಅವ್ರ ಕುಟುಂಬ ಗೆದ್ದಲಿಕ್ಕೆ ಅವರೆಲ್ಲರೂ ಸಹೋದರರು ಕೂಡಿ ಚುನಾವಣೆ ಮಾಡ್ತಾ ಇದ್ದಾರೆ. ಹಂಗಾದ್ರೆ ನಿಮ್ಮ ಅಭ್ಯರ್ಥಿ ಗೆಲುವು ನಿಶ್ಚಿತ ಅಂತ ಹೇಳ್ತೀರಾ? ಲೀಡ್ ಮಾತ್ರ ಹೇಳ್ತಿಲ್ಲ ಎಷ್ಟರಲ್ಲಿ ಅಂತ? ಲೀಡ್ 25%, 25,000ಕ್ಕಿಂತ ಹೆಚ್ಚಿಗೆ ನಾವು ಲೀಡ್ ಆಗ್ತೀವಿ. ಇದಾಗಿತ್ತು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ RB ತಿಮ್ಮಾಪುರ ಅವರ ಒಂದು ಮಾತು. ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಕೊಟ್ಟಂತಹ 5 ಗ್ಯಾರಂಟಿಗಳು ನಮ್ಮ ಕೈ ಹಿಡಿತವೆ. ಯಾವುದೇ ಗ್ರಾಮಕ್ಕೆ ಹೋದ್ರೂ ಕೂಡ, ಯಾವುದೇ ವಾರ್ಡ್ಗೆ ಹೋದ್ರೂ ಕೂಡ ಆ ಗ್ಯಾರಂಟಿಗಳ ಬಗ್ಗೆ ನಾವು ಹೇಳ್ತಾ ಇದ್ವಿ. ಅದೇ ರೀತಿ ಆ ಗ್ಯಾರಂಟಿಗಳ ಫಲಾನುಭವಿಗಳು ಸ್ವಾಭಾವಿಕವಾಗಿ ಅವರೇ ಹೇಳ್ತಿದ್ದಾರೆ. ನಾವು ನಮ್ಮ ಸರ್ಕಾರ 2 ಅವಧಿಯಲ್ಲೂ ಕೂಡ ಬಾಗಲಕೋಟೆಗೆ ತನ್ನದೇ ಆದಂತಹ ಆಸ್ತಿ ಗುಡ್ಡೆಯನ್ನ ಬಿಟ್ಟು ಹೋಗಿದೆ. ಬಿಜೆಪಿ ಅವರು ಈ ಕ್ಷೇತ್ರಕ್ಕೆ ಏನೂ ಮಾಡಿಲ್ಲ, ಈ ಜಿಲ್ಲೆಗೆ ಏನೂ ಮಾಡಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸುಮಾರು 25,000 ಮತಗಳ ಅಂತರದಿಂದ ಗೆಲುವು ಖಚಿತ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಗ್ಯಾರಂಟಿ ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.